ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಿಂಗಾಯ್ತಾ ಮುಂದೆ ನೀನೇನ್ ಸೀತೆ ಅಲ್ಲ. ಒಂದ್ ನಿಮಿಷ ಇರಪ್ಪ. ನಿಮ್ಗೆ ಯಾವಾಗ ಲವ್ ಆಗತ್ತೆ, ಯಾವಾಗ ಜಗಳ ಆಗತ್ತೆ, ಯಾವ ರಾಮನ್ ಆಗಿರ್ತೀರಾ ದಯವಿಟ್ಟು ಹೇಳ್ಬಿಡಿ ನಮ್ಗೆ. ಈಗ ಲವ್ ಆಗೋ ಮೂಡಲ್ಲಿ ಇದ್ದೀರಾ ನೀವು? ಜಗಳ ಇದ್ದೆಲ್ಲ ಪ್ರೀತಿ ಇರ್ತೈತಣ್ಣ. ಅದಕ್ಕೆ ಮಲೇಷ್ಯಾ ತನಕ ಹೋಗಿ ಜಗಳ ಮಾಡ್ಬೇಕಿತ್ತೇನಪ್ಪ. ಇಲ್ಲೇ ಈಗ ನೋಡಿ ನಿಮ್ಮ ಬ್ಯೂಟಿಫುಲ್ ಜರ್ನಿ ಇದೆ ನೋಡಕ್. ರೆಡಿಯಾ? ರೆಡಿ. ಓಕೆ 3, 2, 1 ಪ್ಲೇ. ಲೆಟ್ಸ್ ವೆಲ್ಕಮ್ ಉಮೇಶ್ ಕಿನ್ನಾಳ. ನಿಮ್ಗೆ ಏನಾದ್ರು ಜ್ವರ ಗಿರ ಬಂತಂದ್ರೆ ನಾನೇ ಟೇಕ್ ಕೇರ್ ಮಾಡ್ತೇನೆ. ಹೆಂಗೆ ಟೇಕ್ ಕೇರ್ ಮಾಡ್ತೀರಾ? ನಂಗೆ ಜ್ವರ ಬಂದ್ರೆ ಹಂಗೆ ಉಮೇಶ್ ಅಂತ ಅನ್ಕೊಂಡೆ ನಾನು. ನಿಮ್ಗೆ ಸಿಗ್ತಾ ಇರೋದು ಚಾಕ್ಲೇಟ್ ಬಾಯ್. ಇವರೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಭರ್ಜರಿ ಬ್ಯಾಚುಲರ್ಸು. ಅದ್ಭುತ ಅದ್ಭುತ ಅದ್ಭುತ. ಅದರಲ್ಲೂ ಆ ಉಮೇಶ್ ಕಿನ್ನಾಳ್ ಏನ್ ಮಾಡ್ತಾರಪ್ಪ, ಅದ್ಭುತ ನಟನೆ. ತುಂಬಾ ಚೆನ್ನಾಗಿ ಬಂದ್ರೆ ಕಣೋ. ಐ ಬಿಕೇಮ್ ಅ ಫ್ಯಾನ್ ಆಫ್ ಹಿಸ್ ಆಕ್ಟಿಂಗ್. ಗಂಡಸಿನ ಗಂಡಸ್ತನವೆಂಬ 7 ಅಂತಸ್ತಿನ ಶಾಖ ಸೋಕಿದರೆ ಡೈಲಾಗೆ ಉಮೇಶ್ ಕಿನ್ನಾಳ್ ನೋಡ್ತಾ ನೋಡ್ತಾ ಇಷ್ಟ ಆಗ್ತೆ ಕಣೋ ನೀನು. ಗೀತಾ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಮೆರೆದು ನೆಕ್ಸ್ಟ್ ಸಾಂಗ್ ಗೀತಾಂಜಲಿ. ಸಿಟ್ಟೆ ಜಾಸ್ತಿ ಇತ್ತು ನನಗ. ಸಡನ್ ಮಾತಾಡ್ಬಿಡ್ತಿದ್ಯಾ. ಮಾತಾಡೋದು ಇತ್ತೀಚೆಗೆ ಕಡಿಮೆ ಮಾಡೀನಿ. ಹಾಕೊಂತ ಇದೆಯಲ್ರಿ ಅಣ್ಣ ಅರ್ವಿ ಒಟ್ಟು ಬಾಳ ರೆಡಿ ಮಾಡ್ಯಾರ್ರಿ. ಅದಕ್ಕೆ ಬಾಳ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಜಗಳ ಮಾಡ್ತಾವ್ರಣ್ಣ. ಏನ್ ಮೀಟ್ ಬಗ್ಗೆ ಮಾತಾಡೋದು ನೀವು? ಮಾತಾಡ್ತಾ ಇದೀರಾ ನೀವು? ಹೇಳ್ಕೊಟ್ಟಿದ್ರೆ ಯಾವ ತರ ಕನ್ನಡಿಲಿ ಬೇರೆಯವ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಿಮ್ಮ ಕನ್ನಡ ಮಾಡಿ ಫಸ್ಟ್. ಅದೇ ನನಗೆ ನೀವ್ಯಾವ ನನ್ಗೆ ಹೇಳಕ್ಕೆ? ಫಸ್ಟ್ ಕಲೆಕ್ಷನ್ 150 ರೂಪಾಯಿ. 200 ರೂಪಾಯಿ ಕೊಟ್ರ ಅಡಿಯಾರ. ಥ್ಯಾಂಕ್ ಯು. ಕೆಜಿ 100 ಕೆಜಿ 100 ತಾಳಂಬೆ. ಕಣ್ ಕಾಣದೆ ಇದ್ರು ಕೊರಗದೆ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡಿದ್ದೀರಿ. ನಿಮ್ಮಲ್ಲಿರೋ ಛಲ ನನಗಿಷ್ಟ ಆಯ್ತು. ಕತ್ಲೆ ತುಂಬಿರೋ ನನ್ನ ಪ್ರಪಂಚಕ್ಕೆ ಹೊಸ ಬೆಳಕ್ ತರ ಬರ್ತಾ ಇದ್ದೀರಾ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡಿದ್ದ. ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಅಂತ ಹೇಳಿ ಅದು ಬರೀ ರೊಮ್ಯಾಂಟಿಕ್ ಯಾಕಿಂಗ್ ಹಾಕೊಡ್ತಾ ಇದೀರಿ? ಯಾಕಿಂಗ್ ಹಾಕೊಡೋದಲ್ಲ, ಆಲ್ರೆಡಿ ಎಲ್ಲ ನೋಡ್ಬಿಟ್ಟಿದ್ದಾರೆ. ನಿಮ್ಮ ಮನದಾಳದಲ್ಲಿ ಏನ್ ಅನಿಸ್ತಾ ಇತ್ತು ಸುಷ್ಮಿತಾ ಟೈಮಲ್ಲಿ? ಫಸ್ಟ್ ಮಲೇಷ್ಯಾಗ ಹೋದಾಗ ಬಹಳ ಖುಷಿ ಪಟ್ಟಿದ್ದೆ ಸರ್. ಇವನ್ ಮಲೇಷ್ಯಾಗ ಹೋಗ್ ಬರ್ತಾನೆ, ಆಮೇಲೆ ನನ್ನ ಮಲೇಷ್ಯಾಗೋ ಮಾಲ್ಡೀವ್ಸ್ಗೋ ಕರ್ಕೊಂಡು ಹೋಗ್ತಾನೆ ಅಂತ ಮಿನಿ ಹನಿಮೂನೇ ಮುಗಿಸ್ಕೊಂಡು ಪಾಪ ಏನೋ ಪಾರ್ಟ್ನರು ನನ್ನ ಅವ್ರ ಜೊತೆ ಸೇರ್ಸ್ಕೊತಾ ಇದಾರೆ. ಇವ್ರ ಫ್ರೆಂಡ್ಶಿಪ್ ಅಲ್ಲಿ ನಾನು ಇರ್ತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಫ್ರೆಂಡ್ಶಿಪ್ ಅಲ್ಲ. ಫ್ರೆಂಡ್ಶಿಪ್ ಅಂತ ಅನ್ಸಲಿಲ್ಲ. ಅದು ಫ್ರೆಂಡ್ಶಿಪ್ ಅಲ್ಲ. ಸುಮ್ನಿರ ಮಾಮ.
ಲಾಸ್ಯ ಇಲ್ಲೇನೆ ದೊಡ್ಡ ಜಗಳ ಆಗೋ ತರ ಇದೆ ಪ್ಲೀಸ್ ಯಾಕೆ ನಾನು ಸ್ವಲ್ಪ ದೂರ ಹೋಗ್ತೀನಿ 6 ವರ್ಷದಿಂದ ಲವ್ ಮಾಡ್ತಾ ಇದೀನಿ ನನ್ನ ಮಗ ಒಂದು ಸತಿನೂ ನಂಗೆ ಆತರ ಪ್ರಪೋಸ್ ಮಾಡಿಲ್ಲ. ನೀನು ಪ್ರಪೋಸ್ ಮಾಡೋ ತರ ಮಾಡ್ಕೊಂಡಿದ್ಯಾ ಅದ್ ಬೇರೆ ವಿಷಯ. ಆದ್ರೆ ಅದ್ ಏನ್ ಟಿಪ್ಸ್ ಅಂತ ಒತ್ತಿ ನನ್ಗೂ ಹೇಳ್ಕೊಡು ದಯವಿಟ್ಟು. ನೀನ್ ಕಾಲಕ್ಕೆ ಬೀಳ್ತೀನಿ. ಅವ್ನು ನನ್ ಮುಂಚೆಯಿಂದನೂ ಗೊತ್ತು, ನಿಂಗೆ ಗೊತ್ತಿರ್ಲಿಲ್ಲ. ಈ ಶೋ ಇಂದ ನಾವು ಪರಿಚಯ ಆಗಿದೀವಿ ಅಂತ ನೀನ್ ಅನ್ಕೊಂಡಿದ್ಯಾ? ಒಂದ್ ನಿಮಿಷ. ಮುಂಚೆಯಿಂದ ಗೊತ್ತಿತ್ತು ನಮ್ಗೆ. ಮುಂಚೆಯಿಂದ ಏನೋ ಮುಂಚೆಯಿಂದ ಕನೆಕ್ಷನ್ ಇಟ್ಕೊಂಡಿದ್ದಪ್ಪ. ಮುಂಚೆಯಿಂದ ನಿಜ ಕನೆಕ್ಷನ್. ಹೇಳು, ಯಾವಾಗಿಂದ ಗೊತ್ತು ನಿನ್ ಕೈ ಮುಗಿ ನಮ್ಮ ಮಾವ ಎಲ್ಲ ನನಗೆ ನೀನು? ಬಂದವ್ರು ಸುಮ್ನಿರವ, ಆಮೇಲೆ ಹಾಳ್ ಮಾಡಕ್ ನನಗ್ ಗೊತ್ತಿಲ್ಲ, ನಾನು ಹೇಳ್ದೆ ಅವಾಗ್ಲೇ ನನಗೆ ಲಾಸ್ಯ ಹೆಂಗಿರ್ತೀನೋ ಇನ್ನೊಂದು. ಹಂಗೆ ಇರ್ತೀನಿ. ಹೆಂಗಾದ್ರೂ ಇರ್ಲಿ ಊರಿಗೊಬ್ಬ ನೀನೊಬ್ಳೆ ಪದ್ಮಾವತಿ ಅಲ್ಲ. ನಾನು ಆಲ್ರೆಡಿ ಸಿಕ್ಕಿದ್ದೆ ಪದ್ಮಾವತಿ. ಪರವಾಗಿಲ್ಲ, ನಾನು ಶೇರಿಂಗ್ ಅಂಡ್ ಕೇರಿಂಗ್ ಅದು ಸ್ಟಾರ್ಟಿಂಗ್ ಅಲ್ಲೇ ನನಗೆ ನಮ್ಮ ಅಪ್ಪ ಕೊಡ್ತಿರೋ ಚಾಕ್ಲೇಟ್ ನ ಶೇರ್ ಮಾಡಲ್ಲ ಅಂತದ್ರಲ್ಲಿ ನಾನು ಶೇರ್ ಮಾಡ್ತೀನಿ. ಬೇಡ. ಏನ್ ಮಾಡ್ತಿದ್ದೀರಿ ಅಣ್ಣ ಇಲ್ಲಿ? ಯಾರ ಮಗನೇ ನೀನ್ ಹೇಳಿದ್ಯಲ್ಲ ಅಣ್ಣ ನನ್ ಮದುವೆಗೆ ಏನ್ ಗಿಫ್ಟ್ ಕೊಡ್ತಿದ್ಯಾ ಅಂತ ಇದೆ. ಅಲ್ಲ. ನೀನು ಏನ್ ಗೊತ್ತಾ ಇನ್ನೊಂದ್ ಏನ್ ಹೇಳಿದ್ರು ಗೊತ್ತಾ ಇವರು ಇಷ್ಟು ದಿನ ನನ್ಗೆ ನೀನ್ ಎಷ್ಟೊಂದ್ ಸರ್ಪ್ರೈಸಸ್ ಕೊಟ್ಟಿಯಲ್ಲ, ಇವತ್ತು ನಾನ್ ಸರ್ಪ್ರೈಸ್ ಕೊಡ್ತೀನಿ. ನಮ್ಮಿಬ್ಬರ ಈಕ್ವೇಶನ್ ಅಲ್ಲಿ ಇವಳನ್ನ ಜೋಡಿಸ್ಕೊಳ್ತಾ ಇದೀನಿ ಇವತ್ತು. ಏನ ನಮ್ಮಿಬ್ಬರ ಈಕ್ವೇಶನ್ ಅಲ್ಲಿ ನಾನು ನಾನು ಯಾವ ಈಕ್ವೇಶನ್ ಬೇಕಾಗಿಲ್ಲ. ಏನಮ್ಮ ಅಲ್ಲಿ ಈ- ಸೂರಜ್ಜು ನನಗೆ ಹೇಳ್ದ, ಹೆಂಗಿತ್ತು ಎಪಿಸೋಡ್ ಅಂತ ಕೇಳ್ದ. ಚೆನ್ನಾಗಿತ್ತು ಕಣೋ ಅಂತ ಅಂದೆ. ಆಮೇಲೆ ರಾಕೇಶ್ ಹೇಳ್ದ, ಓ ನೀನು ಟಿವಿ ಟೆಲಿಕಾಸ್ಟ್ ಆಗಿರೋದಷ್ಟೇ ಯೋಚನೆ ಮಾಡಿ ಹೇಳ್ತಾ ಇದ್ಯಾ ಅಂತ. ಆಗ್ಲೇ ಅನ್ಕೋಬೇಕಿತ್ತು ಮಲೇಷ್ಯಾದಲ್ಲಿ ಏನೋ ಆಗಿದೆ ಅಂತ. ಏನಾಗಿದೆ ಕೊಟ್ಟ 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 ಇಲ್ಲ ನೋಡಮ್ಮ ಒಂದ್ ಮಾತು ಹೇಳ್ತೀನಿ. ಥ್ಯಾಂಕ್ ಯು ಲಾಸ್ಯ. ಪಾಪ ಲಾಸ್ಯ ಒಳ್ಳೆ ಫ್ರೆಂಡು. ಗೊತ್ತು ಸರ್. ಇವ್ರು ಡೆಫಿನೆಟ್ಲಿ ವಿಶ್ ಮಾಡಕ್ ಬಂದ್ರು ಅಷ್ಟೇನೆ. ಈಗ ಏನ್ ಗೊತ್ತಾ, ಇಷ್ಟೆಲ್ಲ ಏನಕ್ಕೆ ಮಾಡಿದ್ವಿ ಅಂದ್ರೆ ಮಗನೇ ಇಮಿಡಿಯೇಟ್ಲಿ ನೀನು ರೊಮ್ಯಾಂಟಿಕ್ ಮೋಡ್ಗೆ ಹೋಗಿ ಮುದ್ದು ಮಾಡಿ ಹುಡುಗಿಗೆ ಪ್ರಪೋಸ್ ಮಾಡ್ತೀಯ ಅಂತಂದ್ರೆ ನೀನ್ ಓಡೋಗ್ತೀಯಲ್ಲ ಮಗನೇ. ಅಂದ್ರೆ ನೋಡಮ್ಮ, ಮುಂಚೆ ಅವನು ಹೇಗೆ ಪ್ರಪೋಸ್ ಮಾಡೋದನ್ನ ಗೊತ್ತಿಲ್ಲ, ಆದ್ರೆ ಈಗ ಪ್ರಪೋಸ್ ಮಾಡ್ತಾನ ನೋಡು. 5 ರೋಸ್ ತಗೊಂಬನ್ನಿ. ಬೆಂಗಳೂರಿಗೆ ಬಂದಾಗ ಬಟ್ಟೆನೇ ಇಲ್ದಿರ ನನಗೆ ಬದುಕನ್ನೇ ಕಟ್ಕೊಟ್ಟೆ ಅಲ್ಲ, ಅದಕ್ಕೆ ನೀನು ನನಗೆ ತುಂಬಾ ಇಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಜರ್ನಿ ನೋಡ್ಬೇಕಾದ್ರೆ ಸ್ಪೆಷಲಿ ಆ ಒಂದ್ ಗಂಟೆ ರೌಂಡ್ ಇತ್ತಲ್ಲ, ಅಣ್ಣ. ಅದ್ಭುತವಾಗಿ ಮಾಡಿದ್ಯಾ. ಈಗ ಅದೇ ತರ ಒಂದ್ ಚಾಲೆಂಜ್ ಕೊಡ್ತೀನಿ. ಏನಣ್ಣ? ಓಕೆ, ನೆಗೆಟಿವ್ ಪಾಸಿಟಿವ್ ನಮ್ಮ ಬ್ಯಾಚಲರ್ಸ್ ಬಗ್ಗೆ ಮಾತಾಡೋದು. ಅಯ್ಯೋ ಮನ್ಯಾಗ ಹೋಯ್ತಿದಂಗೆ ಹೊಡಿತಾರೆ, ಹೋಯ್ತಿದಂಗೆ ಹೊಡಿ. ಧೈರ್ಯವಾಗಿ ಹೇಳು ಮಗ. ಹುಡುಗರ ಬಗ್ಗೆ ಗಂಟೆ ತಗೊಂಬನ್ನಿ. ನವಾಜ್ ಪ್ರಾಸ 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 ಇದೆಯಲ್ಲ ಮಗ, ನಿನ್ನ ಪಾರ್ಟ್ನರ್ ಗಿಂತನೂ ಸಖತ್ತಾಗಿರುತ್ತೆ ಪ್ರಾಸ. ಯಾರೋ ನಿನ್ ಪಾರ್ಟ್ನರ್ ಫಿನಾಲೆ ದಿನಾದ್ರೂ ಬಂದನು ಸಿಂಗಲ್ ಡ್ಯಾನ್ಸ್ ಆಡ್ಸ್ ಕಳಿಸ್ಬಿಟ್ಲ ನನ್ನ ಪಾರ್ಟ್ನರು. ಬಟ್ ಒಳ್ಳೆ ಪಾರ್ಟ್ನರ್ ಹಿಡ್ಕೊಂಡಿದ್ಯಾ. ನಿನ್ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ವಿಚಾರ ಇನ್ ಯಾವ್ದಿಲ್ಲ. ಸಾಯಿ ಮಗನೇ. ನೆಕ್ಸ್ಟ್ ರುದ್ರ ಮಾಸ್ಟರ್. ಮಾಸ್ಟರ್ ಏನ್ ಮಾಸ್ಟರ್ ನಿಮ್ ನಗು? ಏನಿದೆ ಒಳಗೆ ಹೇಳಿ ಆ ನಗು. ಅಲ್ಲ, ಇಡೀ ಶೋ ಅಲ್ಲಿ ಎಲ್ಲರೂ ಒಬ್ಬೊಬ್ರನ್ನ ಇಟ್ಕೊಂಡು ಏನೋ ಆಕ್ಟ್ ಮಾಡ್ತಾ ಹೋಗ್ತಾರೆ. ನೀವೇನ್ ಮಾಸ್ಟರ್ ಮಲೇಷ್ಯಾದಲ್ಲಿ ಒಬ್ರು, ಮಲ್ಲೇಶ್ವರಂ ಅಲ್ಲೊಬ್ರು, ಸಾಧ್ಯ ಇಟ್ಕೋಬೇಕು ಮಾಸ್ಟರ್. ಅದು ಗಂಡ್ ಮಕ್ಕಳ ಲಕ್ಷಣ ಅಂತ. ಈಗ ನಿನ್ನ ಫೇವ್ರೆಟ್ ಸೂರಜ್ ಏನಂತ ಹುಟ್ಬಿಟ್ಟಿದ್ಯಾ ಪ್ರಪಂಚದಲ್ಲಿ? ಏನಂತ ಹುಟ್ಬಿಟ್ಟಿದ್ಯಾ ಹೇಳು. ನೀವ್ ಹುಟ್ಟಿರೋದೇ ಈ ಪ್ರಪಂಚಕ್ಕೊಂದು ಅಂದ ಕಣ. ನೀನ್ ಹುಟ್ಟಿರೋದೇ ಅಂದ. ಏನಪ್ಪ ನೀನ್ ಅಂದ? ನೀನ್ ಅಂದನ ನೋಡ್ತಾ ಇದ್ರೆ ಯಾಕಾರೋ ಹುಟ್ಟದ್ ನೀನ್ ಮನ್ಸೂನ್ ಕುರುವಪ್ಪ ಇದು. ಆದ್ರೂ ಇಡೀ ಸ್ಟೇಜ್ ತರ ನೀ ಅಂದವಾಗಿ ಕಾಣಿಸ್ತಾ ಇದೀಯ ಅಂತಂದ್ರೆ ಅಬ್ಬಬ್ಬಬ್ಬಬ್ಬಬ್ಬ ಬಹಳ ಖುಷಿ ಆಗುತ್ತೆ ಕಡೆ. ಅಷ್ಟೇ ಅಣ್ಣ, ಸಾಕೋಣ, ಹೊಡಿತಾನ. ಈಗ ಕಿನ್ನಾಳ್ ಅಂತ ಒಂದು ಸೈಲೆಂಟ್ ವ್ಯಕ್ತಿನ ನಾನು ನೋಡಲ್ಲ ಅಣ್ಣ. ಸೈಲೆಂಟ್ ಕಿಲ್ಲರ್ ನನ್ ಮಗ. ಪಾಪ ಆ ಹುಡುಗಿ ಅಷ್ಟು ಏನೋ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಬರ್ತದೆ. ಈ ಬೇವರ್ಸಿಗೆ ಹೆಂಗಿರ್ಬೇಕು ಅಂತಾನೆ ಗೊತ್ತಾಗಲ್ಲ ಹುಡುಗಿರ ಜೊತೆ. ಹಂಗೆ ಇರ್ಬೇಕಣ್ಣ ಹುಡುಗಿರ ಜೊತೆ. ಯಾಕೆ ಹೊಂದಾಣಿಕೆ ಮಾಡ್ಕಿರ್ಬೇಕು? ಯಾಕಿರ್ಬೇಕು? ಅವಳು ಹೆಂಗಾರ ಸಾಯ್ಲಿ, ನೀನ್ ಮಾತ್ರ ನೀ ಹೆಂಗಿರ್ಬೇಕು ಹಂಗೆ ಇರು. ನೀನ್ ಈ ಕೂದ್ಲ ಪುಟ್ಕೊಂಡ್ ಬಂದ್ಬಿಟ್ಟ ಕಳ್ಡಿತಾರ ಹುಡುಗಿ ಗಾಬರಿ ಆಗಕ್ಕಿಲ್ವಲ್ಲ. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಮನೋಹರ ನಮ್ಮ ಅಣ್ಣ ಅವನು. ನಮ್ಮ ಅಣ್ಣ ಇವನು ಈ ಶೋಗೆ ಒಂಥರ ಕಳಶ ಇದ್ದಂಗೆ, ಕಳ್ಳ ಶಾ ಇದ್ದಂಗೆ ನೀನು. ನಮ್ಮ ಶೋನ ಕಳ್ಳ ಶಾ, ಕಳಶ
ಕಳಿಸಪ್ಪ ನೀನು ಅಣ್ಣ ಲಕ್ಷಣ ಅಣ್ಣ ಅಣ್ಣ ಊರಲ್ಲಿ ದೊಡ್ಡ ರೌಡಿ ಅಂತೆ. ಯಾವಲ್ಲ ನಿಂಗೆ ರೌಡಿ ಅಣ್ಣನ ಹತ್ರ ಹುಲಿ ಉಗ್ರಿದೆಯಂತೆ, ದಯವಿಟ್ಟು ನೋಡಿ. ಬೆಳ್ಳುಳ್ಳಿ ಹಾಕಬಿಟ್ಟು ಹುಲಿ ಉಗ್ರು ಅಂತ ಓಡಾಡ್ತಾ ಇದೆ ಅಲ್ಲಿ ಅಂತ ನನ್ನ ಮಗ. ಹನುಮಂತ ಯಾವತ್ತು ನೀನ್ ಹಿಂಗೆ ಇರು, ಇದೇ ತರ ಆರಾಮಾಗಿ ನಾಟಕ ಆಡ್ಕೊಂಡೇ ಇರು. ಏನು ತೋರಿಸ್ಬೇಡ ನನ್ನ ಮಗನೇ. ನಾವು ಮಾತಾಡಕ್ಕಿಂತ ಹೆಚ್ಚಾಗಿ ಫೋನಲ್ಲಿ ನೀನ್ ಮಾತಾಡ್ಕೊಂಡಿರೋದು. ಮಾತಾಡ್ ಮಗ, ಅವ್ರಿಗೆ ಚಿಕ್ಕಪ್ಪ ದೊಡ್ಡಪ್ಪನ ಜೊತೆ ಮಾತಾಡ್ಕೊಂಡಿರ್ತಿ, ಯಾರು ಬೇಡ ಅಂತಿತ್ತು, ಆರಾಮಾಗಿ ಮಾತಾಡ್ಕೊಂಡಿರು. ಆದ್ರೆ ಕೊನೆದಾಗ ಬಂದು ಮಾತಾಡ್ತೀಯಲ್ಲ ಬೇಬಿ ಅಂತ, ಅವ್ರು ಯಾರಲ್ಲ ಬೇಬಿ ಅಣ್ಣ ಮಾತಾಡ್ತಿದ್ರಿ ಇಲ್ಲೆಲ್ಲರೂ. ಹನುಮಂತ ನೀನ್ ಬದ್ಲಾಗಿಲ್ಲ, ಲುಂಗಿ ಆ ಕಡೆ ಬರ್ತಿದ್ಯಾ, ಲುಂಗಿ ಆ ಕಡೆ ಬರ್ತಿದ್ಯ. 25,000 ರೂಪಾಯಿ ತಗತ್ತೆ ಒಂದ್ ಪ್ಯಾಂಟ್ ಹಾಕ ಬರಕ್ಕಾಗಲ್ಲ. ಬಟ್ ಒಳ್ಳೆ ಮನುಷ್ಯ, ಒಳ್ಳೇದಾಗ್ಲಿ ಮಗ. ಈಗ ರಾಘವೇಂದ್ರ ಒಳ್ಳೆ ಅಡಿಗೆ ಭಟ್ಟ ಅಣ್ಣ, ಸಖತ್ತಾಗಿ ಅಡಿಗೆ ಮಾಡ್ತಾನೆ. ಒಂದು ಹೋಟ್ಲ್ ಇಟ್ಬಿಡ ನೀನು, ಇಡೀ ಸೋಲ್ ಅಡಿಗೆ ಬಿಟ್ಟು ಬೇರೆ ಏನೋ ಮಾಡ್ದೆ ನೀನು. ಮಾತೆತ್ತಿದ್ರೆ ಅವಳು ತಿನ್ನಿಸ್ತಿ, ಅವಳು ನಿನ್ ತಿರುಗು ನೋಡ್ಲಿಲ್ಲ ಕಡೆ. ಒಳ್ಳೆ ಮನ್ಸ, ಅದೇನ್ ಒಳ್ಳೆ ಮನ್ಸು ನಂಗೆ ಅರ್ಥ ಆಗ್ತದೆ. ವೆಲ್ ಡನ್ ಪಾಪ. ಇಲ್ಲಿ ನೆಕ್ಸ್ಟ್ ಎಲ್ಲೋ ಇದೆಯಾ ರಾಕೇಶ? ಎದ್ದೇಳು ಚಿನ್ನ, ನೀನೇ ಇದೆಯಾ ಮಗ? ಫಸ್ಟ್ ನಿಮ್ಗೆ ನೆಗೆಟಿವ್. ಸ್ಟೇಜ್ ತುಂಬಾ ಇಲಿ ಸುಂಡ ಓಡಾಡ್ತಿರ್ತೀಯಲ್ಲ, ಆ ಹುಡುಗಿ ಬಗ್ಗೆ ಒಂದಿನಾದ್ರೂ ಯೋಚನೆ ಮಾಡಿದ್ಯಾ ನೀನು? ನೀನೊಬ್ಬ ಇದ್ರೆ ಸಾಕಣ ಇಡೀ ಸ್ಟೇಜ್ ತುಂಬದಂಗೆ. ಒಂಥರ ಕಳೆ ನೀನು ಸ್ಟೇಜ್ಗೆ, ಕೊಳೆ ನೀನು ಸ್ಟೇಜ್ಗೆ. ಮಾತಾಡ್ಕೋಸ್ಕರ ಒಂದಿನಾದ್ರೂ ಏನಾದ್ರು ಮಾಡ್ದ? ಮಾತೆದ್ರು ಮಲೇಜದಲ್ಲಿ ಒಬ್ಬರೇ ಓಡಾಡ್ತಾರಲ್ಲ, ಯಾವುದು ಬೆನ್ನೆ ಯಾವುದು ಏನು ಗೊತ್ತಾಗಲ್ಲ ಅಲ್ಲಿ. ನಿನ್ನಿಂದ ನಾವು ಮಲೇಷ್ಯಾ ನೋಡ್ದಂಗಾಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೋಡ್ರಮ್ಮ, ನಿಮ್ಮ ಗಿಲ್ಲಿ ನಟನ ಪ್ರಾಪರ್ಟಿ ಕಾಮಿಡಿ ಟಿವಿಯಲ್ಲಿ ನೋಡಿರ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ, ಯಾವತ್ತಾದ್ರೂ ಲೈವ್ ಅಲ್ಲಿ ನೋಡಿದೀರಾ? ಈಗ ನೋಡ್ತೀರಾ? ಅದೇ ರೆಡಿಯಾ? ಬರ್ಲಿ ಪ್ರಾಪರ್ಟಿ. ಸರ್ ನೋಡಿ ಸರ್, ಇದು ಡೇ ಸರ್, ಇದು ಡೇ. ಫ್ರೈ ಮಾಡ್ತಾ ಇದ್ದೀನಿ, ಫ್ರೈಡೆ ಸರ್. ಇದು ಕೀ ಸರ್, ಇದು ಕೀ ಬೋರ್ಡ್ ಮೇಲೆ ಇಡ್ತಾ ಇದ್ದೀನಿ, ಕೀ ಬೋರ್ಡ್ ಸರ್. ರಾಕೇಶ್ ಬನ್ನಿ ಸರ್. ನಾನು ತುಂಬಾ ಲ್ಯಾಗ್ ಮಾಡಕ್ ಹೋಗಲ್ಲ ಸರ್ ಪ್ರಾಪರ್ಟಿ ಕಾಮಿಡಿನ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಬಿಡ್ತೀನಿ ಸರ್. ಸರ್ ಇದು ವರ್ಲ್ಡ್ ಸರ್, ಇದು ಮೇಲೆ ಕಪ್ ಇಡ್ತಾ ಇದ್ದೀನಿ, ವರ್ಲ್ಡ್ ಕಪ್ ಸರ್. ಸರ್ ಇದು ಪ್ಲೇಟು, ನಂಬರ್ ಹಾಕಿದೀನಿ, ನಂಬರ್ ಪ್ಲೇಟು. ಸರ್ ಇದು ರೌಂಡು, ಬ್ಯಾಕ್ ಇಂದ ತೆಗೆದ ಬ್ಯಾಕ್ ರೌಂಡು. ಇದು ವಿ ಸರ್, ಗ್ರೇ ಕಲರ್ ಇದೆ, ಗ್ರೇವಿ. ಸರ್ ಇದು ಜಿ ಸರ್, ಬಾಲದ ಮೇಲೆ ಇಟ್ಟ ಬಾಲಾಜಿ. ಅಕುಲ್ ಅಣ್ಣ ಕೊಟ್ರೆ ಅಕುಲ್ ಬಾಲಾಜಿ. ಇವನು ನಮ್ಮ ಸೆಟ್ಗೆ ಮಗು ತರ. ಇವನು ತರಲ್ಲ ಕಣ ಮಗುನೇ, ಇವನು ಚೈಲ್ಡು, ಇವನು ಚೈಲ್ಡು, ಮೇಲೆ ಹುಟ್ಟಿಟ್ಟ ಚೈಲ್ಡ್ಹುಡ್ ಸರ್. ನಾನೊಂದ್ ಮಾಡ್ತೀನಿ ಕಣ, ಇದು ರೋಸು, ಇದ್ರ ಜೊತೆ ವಾಟರ್ ಇಡ್ತೀನಿ, ರೋಸ್ ವಾಟರ್. ಮೇಡಮ್ ಇದು ಪೇ ಪರ್, ಇವ ಲೋ ಪರ್. ಅಣ್ಣ ನೀನ್ ಹೇಳಿದಕ್ಕೆ ಇದು ಸೂ, ಇದು ಪರ್, ಸೂಪರ್. ಮೇಡಮ್ ಇಲ್ಲಿ ಕೇಳಿ, ಇದು ಫೋನ್ ಕಿವಿಗಿಟ್ಟೆ, ಇಯರ್ ಫೋನ್. ಮೇಡಮ್ ಇದು ಹೆಡ್ ಮೇಲೆ ಫೋನ್ ಇಟ್ಟೆ, ಹೆಡ್ ಫೋನ್. ಮೇಡಮ್ ಇದು ಕಣ್ಣು, ಜ್ಯೂಸ್ ಇಡ್ತೀನಿ, ಕಂಜೂಸ್. ಮೇಡಮ್ ಇದು ಸ್ಕ್ರೀನು, ಇದಕ್ಕೆ ಶಾರ್ಟ್ ಮಾಡ್ತಾ ಇದ್ದೀನಿ, ಸ್ಕ್ರೀನ್ ಶಾಟ್. ಮೇಡಮ್ ಬ್ರೇಕಪ್ ಮೇಡಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ.
ನವಾಜ್ ಭಯ್ಯ, ನೀವು ಡೈಲಾಗ್ ಹೇಳೋದಕ್ಕೆ ನಿಮ್ಗೆಲ್ಲ ಆಗ್ಬಿಟ್ಟಿದೀವಿ ನಾವು ಫ್ಯಾನ್ಸು. ನೀವು ಡೈಲಾಗ್ ಹೇಳೋದಕ್ಕೆ ನಿಮ್ಗೆಲ್ಲ ಆಗ್ಬಿಟ್ಟಿದೀವಿ ನಾವು ಫ್ಯಾನ್ಸು. ಇವಾಗ ನಮಗೋಸ್ಕರ ಮಾಡಿ ಮಾಸ್ ಡ್ಯಾನ್ಸು. ರಚ್ಚು ಸಿಕ್ಕಾಪಟ್ಟೆ ಬ್ಯೂಟಿ. ಈಗ ನೋಡೋಣ ನವಾಜ್ ಸ್ವೀಟಿ. ಇನ್ ಮುಂದೆ ನಮ್ಮನ್ನೆಲ್ಲ ಮನ್ಸಲ್ಲಿ ಇಟ್ಕೋತಾರೆ ಗರ್ಲ್ಸು. ಯಾಕಂದ್ರೆ ಈ ಶೋ ಹೆಸರು ಭರ್ಜರಿ ಬ್ಯಾಚುಲರ್ಸು. ನವಾಜ್ ಆದ್ರೆ ನಮ್ ಸ್ಟೂಡೆಂಟ್, ಆಮೇಲೆ ಅವ್ರಿಗೆ ಸಿಗತ್ತೆ ಹುಡುಗಿಯರಿಂದ ಕಾಂಪ್ಲಿಮೆಂಟ್. ಓ ನನ್ನ ಹೃದಯವಂತೆ, ನಿನ್ನ ನಗುವು ಈ ಹೃದಯಕ್ಕೆ ಇಷ್ಟವಂತೆ. ನಿನ್ನ ನಗುವನ್ನು ನೋಡುವ ಆಸೆ ನನ್ನ ಮನಸ್ಸಿಗಂತೆ. ಅದಕ್ಕಾಗಿ ಒಂದೇ ಒಂದು ಸರಿ ನಕ್ಕಿ ಬಿಡೆ ನನ್ನ ಹೃದಯದ ಶ್ರೀಮಂತೆ. ನಾನ್ ಮಾಡ್ಸಿದ್ರೆ ನವಾಜ್ಗೆ ಹೇರ್ ಕಟ್ಟು, ಇನ್ ಮುಂದೆ ಅವನಿಗೆ ಸಿಗೋದೆಲ್ಲ ಆಲ್ರೆಡಿ ಕಟ್ ಔಟು. ನವಾಜ್ ಇನ್ನೂ ಹೋಗಿಲ್ಲ ಅನ್ಸುತ್ತೆ ಸಲೂನು, ಅದಕ್ಕೆ ಹೊಡಿತಾ ಇದ್ದ ಅವನ್ ಬಲೂನು. ಈಗ ಹೇಳಿ ಅಮೂಲ್ಯ, ನಿಮ್ಮ ಪಾರ್ಟ್ನರ್ ಬಗ್ಗೆ ಒಂದೆರಡು ಒಳ್ಳೆ ಮಾತು. ಇವಾಗ ಸ್ವಲ್ಪ ಆಕ್ಟಿವ್ ಆಗ್ತಿದ್ದಾನೆ ಅಂತ ಅನ್ನಿಸ್ತು. ಡಿಸಿಪ್ಲಿನ್ ಆಗಿರೋದೆಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಅಷ್ಟು ಈಸಿಯಾಗಿ ಸಿಗಲ್ಲ ಯಾರಿಗೂ ಚಾನ್ಸು. ಭಾವನ ಅವರು ನನ್ನ ಜೊತೆ ಮಸ್ತಾಗಿ ಆಡಿದ್ರು ಡ್ಯಾನ್ಸು. And this was the best Mahasangam I can see. All the best. ಅವ್ರೆಲ್ಲೋದ್ರೆ ಅಲ್ಲಿ ಅವ್ರ ಅಭಿಮಾನಿಗಳು ಆಗ್ತಾರೆ ಪ್ರೀತಿಯಿಂದ ಹಾರ. ಅವ್ರೆಲ್ಲೋದ್ರೆ ಅಲ್ಲಿ ಅವ್ರ ಅಭಿಮಾನಿಗಳು ಆಗ್ತಾರೆ ಪ್ರೀತಿಯಿಂದ ಹಾರ. ಯಾಕಂದ್ರೆ ಅಲ್ಲಿರೋದು ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ. ನಂಗೆ ಇವಾಗ ಗೊತ್ತಾಯ್ತಮ್ಮ. ನೋಡ್ತಾ ಇರ್ತೀನಿ ಎಲ್ಲಾದ್ರೂ. ಮೈ ಗಾಡ್, ಯು ಆರ್ ಸೋ ಕ್ಯೂಟ್. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಹೊಸನ್ ಕಾಲದಲ್ಲಿ ಸಿಗಿರುತ್ತೆ ಮಾವು. ಇರ್ಬೇಕಂತ ಯಾರಾದ್ರೂ ಹೋದ್ರೆ ಬರೀ ಸಾವು. ರಾತ್ರಿ ಹೊತ್ತಾದ್ರೆ ಎಲ್ಲಾರ್ಗು ಬರುತ್ತೆ ಕನ್ಸು, ಆದ್ರೆ ಸಿದ್ಧಿ ಜನಾಂಗದವ್ರಿಗೂ ಮಗು ತರ ಮನ್ಸು. ಎಷ್ಟು ಕಷ್ಟಪಟ್ಟಿದ್ದೇನಕ್ಕೆ ಅಂದ್ರೆ ಎರಡು ಇದೆ. ಒಂದು ರವಿ ಸರ್ ಕೊಟ್ಟಿ ಟಾಸ್ಕು, ಇನ್ನೊಂದು ನಮ್ಮ ಅಮೂಲ್ಯ ಅವರಿಗೆ ನಾವು ಕಷ್ಟಪಟ್ಟು ದುಡಿದಿರೋದ್ರಿಂದ ಗಿಫ್ಟ್ ಕೊಡಿಸ್ಬೇಕು ಅಂತ ಅಂದಿದ್ಕೆ. ಎಲ್ಲರೂ ಶ್ರೀಕೃಷ್ಣ ಅನಾಥಾಶ್ರಮದಿಂದ ಬಂದಿರೋರು. ನಾನು ದುಡ್ದಿರೋ ಇದರಿಂದ ನಾನು ಕೆಲವೊಂದು ತಗೊಂಡಿದ್ದೀನಿ, ಬೊಂಬೆಗಳಾಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು. ಅದು ಇವ್ರ ಕಡೆಯಿಂದ ಇವ್ರಿಗೆ ಕೊಡ್ಲಿ, ಇವ್ರ ಕಡೆಯಿಂದ ಇವ್ರಿಗೆ ಖುಷಿ ಸಿಗ್ಲಿ, ಅದನ್ನ ನೋಡಿ ಇವ್ರು ಖುಷಿ ಪಡ್ಲಿ ಅಂತ ಅಂದ್ಬಿಟ್ಟು. ವೆರಿ ನೈಸ್. Nawaz, this is a very sensible thought and a wonderful gift Amulyaಗೆ. ಅವ್ರ ಅಮ್ಮನೇ ಅವ್ರನ್ನ ಸಾಕ್ತಾ ಇರ್ತಾರೆ. ಆದ್ರೆ ದುರದೃಷ್ಟ ಏನಂದ್ರೆ ಅವ್ರಿಗೆ 10 ವರ್ಷ ಬಂದಾಗ ಅವ್ರ ಅಮ್ಮ ತೀರೋಗ್ಬಿಡ್ತಾರೆ. ನಾನು ನಿಮಗೊಂದು ಮಾತು ಹೇಳ್ತೀನಿ, ಯಾರು ಇಲ್ಲ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೋಬೇಡಿ. ನೀವು ಪ್ರೀತಿಸೋ ಆಂಜನೇಯ ಯಾವತ್ತೂ ನಿಮ್ ಜೊತೆನೇ ಇರ್ತಾರೆ. So thank you Nawaz, thank you so much, I love you. ಸರ್ 30 ವರ್ಷದಿಂದ ಈ ಹಕ್ ಕೊಡ್ಬೇಕು ಅಂತ ಅನ್ಕೊಂಡು ತುಂಬಾ ಆಸೆ ಇತ್ತು ಸರ್ ನನಗೆ. ಇವತ್ತು ಕೊಡ್ಬಿಟ್ಟಿದ್ದೀನಿ ನಾನು. ತಾಯಿಗೆ ತಂದೆಗಾಗ್ಲಿ ಅವ್ರಗಳಿಗೆ ಕನ್ನಡದ ಅಭಿಮಾನ ಇದೆಯಲ್ಲ, ಅದಕ್ಕೆ ಉತ್ತರವಾಗಿ ಇವನು ಬಂದು ಅದನ್ನು ನೆರವೇರಿಸ್ತಾ ಇರೋದು ಇವತ್ತು. ಅಮ್ಮ ಅಪ್ಪ ಇಲ್ಲ ಅಂತ ಅನ್ಕೊಂಡು ಯಾವತ್ತೂ
ಯಾವತ್ತೂ ನೀವು ಮನ್ಸಿಗೆ ನೋವು ಪಡಬಾರ್ದು. ನೀವು ನನ್ನ ಮಗನ್ಗೆ ಯಾವ ಸ್ಥಾನ ಕೊಟ್ಟಿದ್ದೀನೋ ನಿಮಗೂ ಅದೇ ಸ್ಥಾನ ಕೊಡ್ತೀನಿ. ಯಾವತ್ತು ಬೇಕಾದರೂ ನಮ್ಮ ಮನೆ ಖಾಲಿ ಆಗಿದೆ, ನೀವು ಬಂದಿರ್ಬೋದು ನಮ್ಮ ಮನೆಗೆ. ನವಾಜ್ ಯು ಆರ್ ವೆರಿ ಲಕ್ಕಿ ಡಾ. ಆದ್ರೆ ಈಗ ಭರ್ಜರಿ ಬ್ಯಾಚಸ್ ಬಂದ ಮೇಲೆ ಏನೆಲ್ಲ ಬದಲಾಗಿದೆ ಜೀವನದಲ್ಲಿ? ಯಾವ ಅಂಗನವಾಡಿಗೆ ಹೋಗೋ ಚಿಕ್ಕ ಹುಡುಗಿಯಿಂದ ಹಿಡಿದು ಇನ್ನೇನು ಹೋಗೋ ಸ್ಟೇಜ್ ಅಲ್ಲಿರೋ ಅಜ್ಜುನು ನವಾಜಪ್ಪ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅದು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತ. ವಾರೆ ವಾ. ರವಿ ಸರ್ ಸಾಂಗ್ ಪ್ಲೇ ಮಾಡಿದ್ರೆ ಪ್ರತಿಯೊಬ್ಬರು ಹೆಜ್ಜೆ ಹಾಕ್ಲೇಬೇಕು, ಆ ತರ ಇರುತ್ತೆ. ರಾಕೇಶ ವೆಲ್ಕಮ್. ಥ್ಯಾಂಕ್ ಯು ಸರ್. ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್. ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಿಂತಿದ್ಯಾ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನಾನು ಅಂದ್ರೆ ಈ ತರ ರಿಯಾಲಿಟಿ ಶೋ ಫಸ್ಟ್ ಟೈಮ್ ನಂದು. ಇದು ಕಾಮಿಡಿ ಕಿಲಾಡಿ 3 ಸೀಸನ್ ಮಾಡಿದ್ದು, ಇದು 4ನೇ ಸೀಸನ್, 4ನೇ ಫಿನಾಲೆ ಕೂಡ. ಇದು ಕಾಮಿಡಿ ಕಿಲಾಡಿಗಳಲ್ಲ? ಅಲ್ಲ ಅದೇ ಹೇಳಿ, ಈ ತರ ಫಸ್ಟ್ ಇದಂತ ಹೇಳಿದ್ದು. ಸೊ ಈ ಶೋ ಅಲ್ಲಿ ನಾನು ಗೆಲ್ತೀನಿ ಇಲ್ವೋ ಗೊತ್ತಿಲ್ಲ, ಬಟ್ ಇಷ್ಟ ನಂಗೆ 19 ಫ್ರೆಂಡ್ಸ್ ಅನ್ನು ಕೊಟ್ಟಿದ್ದೀನಿ. ಅವ್ರ ಮನಸ್ಸು ಗೆದ್ದಿದ್ದೀನಿ ಅಂತ ನಾನು ಅನ್ಕೋತೀನಿ. ನಮ್ಮ ಪರ್ಫಾರ್ಮೆನ್ಸ್ಗೆ ಮಾತ್ರ ಬೈತಾ ಇದ್ರು ಫಸ್ಟ್, ಬಟ್ ರವಿ ಸರ್ ನಮ್ಗೆ ಮನೆಯವ್ರು ಬೈತಾ ಇದ್ರು. ಸೊ ಅದನ್ನ ನಾಳೆಯಿಂದ ಮಿಸ್ ಮಾಡ್ಕೋತೀವಿ. ಸೊ ಮನೆಯವ್ರು ಬೈಯೋ ಅವ್ರು ಯಾರು ಇರಲ್ಲ ಅಂತ ಆಗುತ್ತೆ. ಸೊ ಹಾಗೆ ರಚಿತಾ ಮೇಡಮ್ ಕೂಡ ಮಿಸ್ ಮಾಡ್ಕೋತೀವಿ. ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು. ಹೀಗೆ ಸಿಗ್ತಾ ಇರೋಣ. ಸೊ ಫ್ಯೂಚರ್ ಅಲ್ಲಿ ನಂಗೆ ನನ್ನ ಹಿಂದಿನ ಲೈಫ್ ಯಾವ್ದು ಇಷ್ಟ ಅಂತ ಕೇಳಿದ್ರೆ, ನನ್ನ ಹೈಸ್ಕೂಲ್ ಲೈಫ್, ಅದ್ರ ಜೊತೆ ಡಿಗ್ರಿ ಲೈಫ್, ಅದ್ರ ಜೊತೆ ಈ ಲೈಫ್, ಅದ್ರ ಜೊತೆಗೆ ಇನ್ನೊಂದು ಲೈಫ್ ಇದೆ. ಯಾವ ಲೈಫ್ ಗೊತ್ತಾ? ನಿನ್ನ ಬ್ಯೂಟಿಫುಲ್ ವಿಟಿ ಲೈಫ್. ಬನ್ನಿ, ನಿನ್ನ ಒಂದು ಜರ್ನಿ ಇಲ್ಲಿದೆ. ಪ್ರೇಮದ ಬಾಗಿಲಿಂದ ಬರ್ತಿರುವಂತ ಆ ಭರ್ಜರಿ ಬ್ಯಾಚುಲರ್ ಯಾರು ಅಂತ ನೋಡುವ. ಲೆಟ್ಸ್ ವೆಲ್ಕಮ್ ಸೀನಿಯರ್ ಮೋಸ್ಟ್ ಬ್ಯಾಚುಲರ್ ರಾಕೇಶ್. ಈ ಶೋಗೆ ಯಾಕೆ ಬರ್ತಿದ್ದಾನೆ ಅಂತ ನಿಮ್ಗೆ ಪ್ರಶ್ನೆ ಇರಬಹುದು. ವ್ಯಾಲ್ಯೂಯಬಲ್ ರೀಸನ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮಮ್ಮ ಅವನದೊಂದು ಮದುವೆ ನೋಡ್ಬೇಕಂತ ನನಗೆ ತುಂಬಾ ಆಸೆ. ಸಂಜನಲ್ ಬೀಳ್ಸ್ಬಿಟ್ಟಿದ್ದಾರೆ. ಇಲ್ಲ ಬೀಳ್ಸಿಲ್ಲ. ಹುಡುಗಿ ನೋಡಿದ್ರೆ ಏನು ಅನ್ಸೋದು ಇಲ್ವಾ? ಏನು ಯಾರು ಹುಡುಗ ಹುಡುಗಿ ಇದ್ರಲ್ಲಿ? ಅಲ್ಲ, ನಂಗೆ ಒಂದು ಗೊತ್ತಾಯ್ತು, ಇವನ್ ಕೈಗೆ ಸಿಕ್ಕಿದ ಹುಡುಗಿ ಗತಿ ಏನಾಗುತ್ತೆ ಅಂತ. ಹೌದೌದು, ಜಾದುಗಾರ ನಾನು. ಯಾಕಂದ್ರೆ ಅವನನ್ನು ಉಡ್ಸಿದ್ ನಾನೇ. ಅಟ್ಲೀಸ್ಟ್ ಜಾದು ಮಾಡಿ ಹುಟ್ಟಿಸ್ತಿಯಲ್ಲ ಬಿಡು. ಅವ್ನು ಹಂಗೆ ಕಳ್ಸಿ, ಹೆಂಗಿರೋ ಆಗಲ್ಲ ಮದುವೆ ಅವನಿಗೆ. ಬರ್ತಾನೆ ಕಿವಿಲಿ ಹೂ ಇಟ್ಕೊಂಡು ಕರ್ಕೊಂಡ್ ಬಂದಿದ್ಯಾ? ಅದು ಹುಡುಗಿ ಅಲ್ಲ, ಅವ್ರ ಅವ್ವ ನೋಡ್ ಕರೆಕ್ಟ್ಗೆ. ಹುಡುಗಿರ್ಗೆ ಮುಖ ನೋಡ್ಕೊಂಡು ತಿನ್ಸ್ಬೇಕಾದ್ರೆ ನಾಚಿಕೆ ಪಡ್ತಾರೆ. ಇವ್ರ ಕಮ್ಮನ್ ಮುಖ ನೋಡಿ ನಾಚಿಕೆ ಪಡ್ಕೋತಾ ಇದಾರೆ. ಹುಡುಗಿ ತಾನೆ. One word about Rakesh. Sakat carefree. Cute. ದಿ ಬೆಸ್ಟ್ ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್. ಟೈಮಿಂಗ್ ಕಾಮಿಡಿದು ಅವನಿಗೆ ಇರೋದು. ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್,
ನಾನು ಅರಬಲ್ಲಿ ಒಂದು ಸಾಂಗ್ ಹಾಡಿದ್ದೆ ಸರ್. ಕೇಳಿಸ್ತಾ ಇಲ್ಲಪ್ಪ. ಅರಬಲ್ಲಿ ಹಾಡಿದ್ದಲ್ವಾ, ಇಲ್ಲಿ ಕೇಳಲ್ಲ. ಬೆಳಿಗ್ಗೆ 6 ಗಂಟೆ ಕೋಳಿ. ಆ ಹೂಪಾಟ್ಗಳು ಸೈಡ್ಗೆ ಹೋಗು ಗಂಟನು ರಾಕೇಶ ಎಲ್ಲವನ್ನಂತಾನೆ ಕಂಡಿಡಿಕಾಗಿಲ್ಲ. ಏ ರಾಕೇಶ, ನೀನ್ ಡ್ಯಾನ್ಸ್ ಆಡ್ತಾ ಅನ್ಕೊಂಡ್ರೆ ಮರ ತಳ್ತಾ ಇದೆಯಾ? ನಾಚೆ ಆಗಲ್ವ ನಿನ್ಗೆ? ಏನೋ ಟೈಮ್ ವೇಸ್ಟ್ ಮಾಡ್ತೀಯಲ್ಲೋ ಕುಳ್ಳ. ಅಲ್ಟಿಮೇಟ್ ಎನ್ನ ಮೋಹನ್ ದಾಲ್ ಸರ್ ಕಾಣು. ಮಗ ಫ್ಲೋರ್ ಮೂವ್ಮೆಂಟ್ ಮಾಡು ಮಗ. ಚಿಕ್ಕಪ್ಪ ರಾಕೇಶ್. ಯಾ 3, 2, 1, ಅಷ್ಟೇ, ಹೈಟ್ ಡಸಂಟ್ ಮ್ಯಾಟರ್. ಎಕ್ಸಾಕ್ಟ್ಲಿ. ಎರಡಲ್ಲ 4, 5 ಮುತ್ತಿನಂತ ಮಾತುಗಳು. ದಿಸ್ ಹ್ಯಾಸ್ ಬಿನ್ ವಂಡರ್ಫುಲ್ ಜರ್ನಿ ಟು ಮೀ ಆ್ಯಕ್ಚುಲಿ. ಏನು ಹೇಳಬೇಕು ಅಂದರೆ ಫಸ್ಟ್ ರಿಯಾಲಿಟಿ ಶೋ ಅಂದರೆ ಇದು ನನಗೆ. ಪ್ರೋಮೋದಲ್ಲಿ ಆಲ್ರೆಡಿ ನಾವು ಬ್ಯಾಚುಲರ್ಸ್ಗಳನ್ನ ನೋಡಿದ್ವಿ, ಬಟ್ ಇವ್ರಗಳ ಜೊತೆ ಹೇಗಿರ್ತೀನಿ ಅನ್ನೋದು ನನಗೂ ಒಂದು ಟೆನ್ಷನ್ ಅನ್ನೋದಿತ್ತು. ಆ್ಯಂಡ್ ಹುಡುಗಿರಿಗೆ ಬಂದ್ರು ಅಷ್ಟೇ, ಎಲ್ಲರೂ ಒನ್ ನೋನ್ ಫೇಸಸ್, ಬಟ್ ಯಾರೂ ಪರಿಚಯ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಅಫ್ಕೋರ್ಸ್ ಅವ್ರೆಲ್ಲ ಹೇಳ್ದಂಗೆ ದೇ ಆಲ್ ಸೋ ಗುಡ್. ಎಲ್ಲರೂ ಒಂದೇ ಥರ ಮಾತಾಡಿಸ್ತಾರೆ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ಮೆಂಟರ್ ಆಗಿ ಬಂದದ್ದು ಅಫ್ಕೋರ್ಸ್ ಖುಷಿ ಇದೆ. ಬದಲಾವಣೆ ಅಂತೂ ಆಗಿದೆ ನಿಮಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಗರಾಜನ ಕಾಸ್ಟ್ಯೂಮ್ಸ್ ಬರ್ಲಿ ಪ್ಲೀಸ್. ಓ ಆನಂದ್, ಬಾಣಂತಿ ತರ ಕಾಣ್ತಾ ಇದೆಯಲ್ಲ ಆನಂದ್. ಕುರಿ ಅವ್ರು ಬ್ಲೈಂಡ್ ಫೋಲ್ಡ್ ಮಾಡ್ಬೇಕು ಕುರಿ. ಎರಡು ನಾಗರಾಜಗಳು ರೆಡಿಯಾಗಿದೆ. ಈಗ ಅವರ ಹುತ್ತದೊಳಗೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ. ಓಕೆ, ಸರಸರ ನಾಗಪ್ಪ ಆಟದ ಸಮಯ ಈಗ ಶುರು. ಏನ್ ಮಾಡ್ತಿದ್ಯೋ ಸಂಜು? ಆ ಕಡೆ ಹೋಗೋ, ಲೆಫ್ಟ್ ಹೋಗು ಸಂಜು. ಪೂರ್ತಿ ತಿನ್ನಿ. ಕೊಟ್ಟಿರುವಂತ ತಿಂಡಿಯನ್ನ ಪೂರ್ತಿಯಾಗಿ ತಿನ್ಬಿಟ್ಟು ಹೋಗ್ಬೇಕು. ಎಡಗಡೆ ಬಲ ಸಂಜೆ. ಪೂರ್ತಿ ಆಗಲ್ಲ. ಯಾರೋ ಪಾಪ ತೂಕ ಹಾಕ್ಬಿಟ್ಟು. ಕಮಾನ್. ಹಾಕಿರೋದು ಒಂದು ಇಟ್ಟಿಗೆನೆ ಎಳೆಯಕ್ಕೆ ಆಯ್ತಿಲ್ಲ ಪಾಪ. ಆನಂದ ನಾಗಪ್ಪ ಅವ್ರು ಸಖತ್ತಾಗಿ ತಿಂತಾ ಇದ್ದಾರೆ. ಸಂಜು ನಾಗಪ್ಪ ಅವರು ಏನ್ ಆಹಾರ ಸಿಕ್ಕಿದೆ. ಸಂಜು ನಾಗಪ್ಪ ಅವ್ರು ಬಾಯಲ್ಲಿ ತಿನ್ಬೇಕು, ಬಟ್ಟೆಲ್ ತಿನ್ನಕ್ ಹೋಗ್ತಾ ಇದ್ದಾರೆ. ಆನಂದ್ ಅವರು ಪೂರ್ತಿ ತಿನ್ಬೇಕು. ತಿನ್ನು ಸಂಜು. ಒಂದೊಂದೇ ಬಾಯ್ ಹಾಕೊಳ್ಳಿ, ಪೂರ್ತಿ ಖಾಲಿ ಮಾಡಿ. ನಿನ್ ಎಡಕ್ಕೆ
ಸಾನಂದ್ ನಾಗಪ್ಪ. ಮುಂದೆ ಮುಂದೆ ಸ್ಟ್ರೈಟ್ ಮುಂದೆ ಮುಂದೆ ಲೆಫ್ಟ್ ಆನಂದ್ ಸರ್ ಲೆಫ್ಟ್ ಚೂರ್ ಲೆಫ್ಟ್ ಆನಂದ್ ಸರ್ ಸಂಜು ಅವರು ಅವ್ರ ಪ್ರಯತ್ನದಲ್ಲಿದ್ದಾರೆ. ಗಬ ಗಬ ಅಂತ ಅದೇನ್ ಮಾಡ್ತಾ ಇದಾರೆ, ಉಲ್ಟಾ ದಬಾಕೊಂಡಿದ್ದಾರೆ, ಕಾಣಿಸ್ತಾ ಇಲ್ಲ ನಮ್ಗೆ. ಸಾಕು ಸಾಕು ಎದ್ದೇಳಿ, ಸಾಕು ಸಾಕು. ಅಲ್ಲೇ ಬಾಯ್ ಹಾಕೋ. ಅಲ್ಲ ಮಕ್ಕ ತುಂಬಾ ಪಳ್ಕೊಂಡವನಲ್ಲೋ ಇವ್ ಸಂಜು. ಏ ನಾಗಪ್ಪ ಎದ್ದು ಬಿಡ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಿಂಗ ಆಟದ ಗೇಮ್ ಸೆಟಪ್ ರೆಡಿ ಆಗಿದೆ. ಈ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಜಾತ್ರೆಗೆ ಹೋದಾಗ ಬಿಸ್ಕೆಟು, ಸೋಪ್ ಬಾಕ್ಸು, ಬಾಚಣಿಗೆ, ಬೋಟಿ ಪ್ಯಾಕೆಟ್ ಇದೆಲ್ಲ ಇರ್ತಾ ಇತ್ತು. ಆದ್ರೆ ಇಲ್ಲಿ ನಿಮ್ಮ ಸೀರಿಯಲ್ ಅಲ್ಲಿ ನಿಮಗೆ ಸಂಬಂಧಪಟ್ಟ ವಸ್ತುಗಳೇ ಇದೆ. ಇಲ್ಲಿ ಯಾವ ವಸ್ತು ನಿಮಗೆ ಇಷ್ಟ ಅನ್ಸುತ್ತೋ ಅದಕ್ಕೆ ರಿಂಗ್ ಹಾಕೋದ್ರ ಮೂಲಕ ನೀವು ಪಡಿಬಹುದು. ಒಬ್ಬರಿಗೆ 5 ಅವಕಾಶ ಇರುತ್ತೆ. ನಿಮ್ ಸೀರಿಯಲ್ನೇ ನಿಮ್ಗೆ ಇಷ್ಟವಾದ ಐಟಮ್ ಬಿದ್ರೆ ನಿಮ್ಗೆ ಕೊಡ್ತೀವಿ. ಇಲ್ಲ ಬೇರೆ ಸೀರಿಯಲ್ ಅವ್ರದ್ದು ಆ ಐಟಮ್ ಇಷ್ಟ ಆಯ್ತು ಅಂದ್ರೆ ಅದನ್ನು ನೀವು ಕ್ಯಾಚ್ ಹಾಕೋಬಹುದು, ಏನ್ ತೊಂದ್ರೆ ಇಲ್ಲ. ಬ್ಯಾರಿಕೇಡು ಅದು ಹಿಂದೆ ನಿಂತ್ಕೋಬೇಕು, ಅಲ್ಲಿಂದ ರಿಂಗ್ ಹಾಕ್ಬೇಕು. ಒಬ್ಬರಿಗೆ 5 ಅವಕಾಶ ಇರುತ್ತೆ. ಚಾಯ್ಸ್ ಮಾಡ್ಕೊಂತೀರಾ ಯಾರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ, ಅಥವಾ ಲೈನ್ ಆರ್ಡರ್ ಹಂಗೆ ಹೋಗ್ತೀರಾ? ಓಕೆ, ಮಂದಾಕಿನಿ ಅವರು ಬರ್ಲಿ, ಚಪ್ಪಾಳೆ ಮಂದಾಕಿನಿ ಅವ್ರಿಗೆ. ನೀವು ಯಾವ್ದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಅಮೃತಧಾರೆಗೆ ಸಂಬಂಧಪಟ್ಟಂಗೆ ಗೌತಮ್ ದಿವಾನ್ ಅವ್ರಿಗೆ ಸಂಬಂಧಪಟ್ಟಂಗೆ ಹಣ ಇದೆ ಇಲ್ಲಿ. ಅದು ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ ನಂಗೆ. ಬಟ್ ನಿಮ್ ಇಷ್ಟ ದುಡ್ಡು, ನೀವು ದುಡ್ಡು ಹಾಕ್ಬೇಕು ಅಂತಿದ್ದೀರಾ ಅಲ್ವಾ? ಐ ಟ್ರೈ ದುಡ್ಡು. ಓಕೆ, ದುಡ್ಡಿಗೆ ಟ್ರೈ ಮಾಡ್ತಾ ಇದಾರೆ. ಅದೃಷ್ಟ ಹೇಗಿದೆ ಅಂತ ನೋಡೋಣ. ಓ, ಆಲ್ಮೋಸ್ಟ್ ದೇರ್. ಚೆನ್ನಾಗಿ ಟ್ರೈ ಮಾಡಿದ್ರಿ. ಇನ್ನ 4 ಇದೆ, ಟ್ರೈ ಮಾಡ್ಬೋದು. ಎರಡನೇ ಪ್ರಯತ್ನ ಮಿಸ್ ಆಗಿದೆ. ಇನ್ನು 3ನೇದು. ಗೆದ್ದಿರೋ ಬಂಗಾರಕ್ಕೆ ಇಲ್ಲಿರೋ ಎಲ್ಲಾ ಐಟಮು ಬಂದ್ಬಿಡುತ್ತೆ. ಇರೋದೇ ನಂಬರ್ 1 ಅದು ಬಂಗಾರ, ಅದನ್ನೇ ಗೆದ್ಬಿಟ್ರು. ಇನ್ನೇನಿದೆ, ಬರ್ಲಿ ಒಂದು ಜೋರ ಚಪ್ಪಾಳೆ ಅವ್ರಿಗೆ. ಗಿರಿಜಾ ಅವರು ಬನ್ನಿ. ನಿಮ್ಮ ಶಿವ ಭಗವಂತ ಇದ್ದಾನೆ, ನಿಮ್ಮ ಯಜಮಾನ್ರ ಸ್ಕೂಟರ್ ಇದೆ, ಮಲ್ಲಿಗೆ ಹೂ ಇದೆ, ಟಿಫಿನ್ ಬಾಕ್ಸ್ ಇದೆ. ಅಯ್ಯೋ, ಟಿಫನ್ ಬಾಕ್ಸ್ ಇದೆ, ಸುಮಾರು ಮ್ಯಾಟ್ರ್ ಇದೆ. ಆಮೇಲೆ ದುಡ್ಡು ಇದೆ ನಿಮಗೆ. ಆಕ್ಚುಲಿ ನೋಡಿ, ಬಂಗಾರದ ಮೇಲೆ ಆಕ್ಚುಲಿ ಕಣ್ಣಿತ್ತು ನನಗೆ. ದುಡ್ಡು ತಗೊಂಡು ಶಿವಪ್ರಸಾದ್ ಕೊಡಿ ಪಾಪ. ಏನಾರು ಅವಶ್ಯಕತೆ ತುಂಬಾ ಇದೆ. 1 ತಿಂಗಳು EMI ಆಗುತ್ತೆ. ಹೌದೌದು, ಮನೆ EMI ಕಟ್ಟಕ್ಕೆ. ಅಲ್ಲ, ನಿಮಗೆ ಬಂಗಾರ ಬೇಕು ಅಂತಂದ್ರೆ ಹೇಳಿ, ಅದನ್ನು ಬೇಕಾದ್ರೆ ಅಲ್ಲಿ ಇಸ್ಕೊಂಡು ಇಂಟ್ರೆಸ್ಟ್ಗೆ ಏನೋ ಒಂದು ವ್ಯವಹಾರ ಮಾಡೋಣ. ನೋಡಿ ನೋಡಿ ಬಚ್ಚಿಟ್ಕೋತಾ ಇದ್ದಾರೆ. ಅಲ್ಲ, ನೀವು ಬ್ಯಾಂಕ್ ಇದೇನ್ ಗೊತ್ತಾ, ಇದನ್ನ ಒಂದು ಬ್ಯಾಂಕ್ ಅನ್ಕೊಳ್ಳಿ, ಅಲ್ಲಿ ಕೊಟ್ಟಿರಿ ಇಂಟ್ರೆಸ್ಟ್ ಅಪಾನ್ ಗೋಲ್ಡ್. ಎಕ್ಸ್ಟ್ರೀಮ್ಲಿ ಸಾರಿ, ಬೇಜಾರ್ ಮಾಡ್ಕೋಬೇಡ. ನನ್ ಬಿಗಿತಿ ಶಾಕು ಅವ್ರು ಕೊಟ್ಬಿಡಿದೀನಿ ನಾನು. ಸೊ ಶೀಲ್ ಫೀಲ್ ವೆರಿ ಬ್ಯಾಡ್ ಪಾಪ. ಪರವಾಗಿಲ್ಲ ಮೇಡಮ್, ಏನಾದ್ರು ಇಟ್ಟು ಅದನ್ನ ಡಬಲ್ ಮಾಡ್ತೀರಾ? ಅದು ಆರ್ಟಿಫಿಷಿಯಲ್, ಬಟ್ ಮಿಸ್ ಆದ್ರೆ ಒರಿಜಿನಲ್ ಕೊಡ್ತೀರಾ? ದೆನ್ ಐ ವಿಲ್ ಗ್ಯಾಂಬಲ್ ಆನ್ ಇಟ್. ತುಂಬಾ ಚೆನ್ನಾಗಿದೆ ಇದು ಡೀಲು. ಅದ್ರ ಬದಲು ಇಲ್ಲೇ ಸೇಫ್ ಆಗಿರ್ಲಿ ಅದು. ದಯವಿಟ್ಟು ಯಾವ್ದೋ ಸ್ಕ್ರೂ ಡ್ರೈವರ್ ಕಿಚನ್ಗೆ ಹಾಕ್ಬಿಡಮ್ಮ, ಓಡೋಣ. ಟ್ರೈ ಯುವರ್ ಲಕ್. ನೆಕ್ಸ್ಟ್. ಒಂದು ನಿಮಿಷ ರೀ, ನಾನು ಕರೆಕ್ಟಾಗಿ ನೋಡ್ತೀನಿ. ಎಷ್ಟಾಯ್ತು ಇವಾಗ? 2 ಆಯ್ತಾ? ಪ್ಲೀಸ್. ನಿಮ್ಮ ತಿಂಗಳ ಬಡ್ಜೆಟ್ ಅಲ್ಲಿ ಕೊಬ್ಬರಿ ಎಣ್ಣೆ ಮಿಕ್ಕಿದೆ.
ಕೊಬ್ಬರಿ ಎಣ್ಣೆ ಈ ಬಜೆಟ್ ಅಲ್ಲಿ ಹಾಕಿರ್ಲಿಲ್ಲ, ಸೊ ನಾನೇ ತಗೊಂಡಿದ್ದೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಈಗ ಶಿವಪ್ರಸಾದ್ ಕೂಡಿ ಹೇಳಿ, ನಿಮ್ಮ ಧರ್ಮಪತ್ನಿ ಗಿರಿಜಾ ಅವರು ಕೊಬ್ಬರಿ ಎಣ್ಣೆಯನ್ನ ಸ್ವೀಕರಿಸಿದ್ದಾರೆ. ಎಣ್ಣೆ ಅಂತ ಕೇಳ್ದವನ್ಗೆ ಕೊಬ್ಬರಿ ಎಣ್ಣೆ ಕೊಟ್ಬಿಟ್ಲು. ನೋಡಿ ಏನ್ ಮಾಡೋಣ. ಆಹಾರಕ್ಕೆ ಯೂಸ್ ಮಾಡುವಂತ ಎಣ್ಣೆ ಎಣ್ಣೆ ಕೊಟ್ಟಿರುವೆ ಎಣ್ಣೆ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀರಸ್ತು ಶುಭಮಸ್ತು. ಸದಾ ಅವ್ರನ್ನ ಮಾತಾಡ್ಸೋಣ. ಇಲ್ಲೂ ಸದಾ ಅಲ್ಲೂ ಸದಾ ಸದಾ ಹ್ಯಾಪಿ. ಹೌದು ಸರ್, ಯಾಕಂದ್ರೆ ನನ್ನ ರಿಯಲ್ ನೇಮ್ನೇ ಅದಕ್ಕಿಟ್ಟಿದೆ. ತುಂಬಾ ಖುಷಿ ಆಗುತ್ತೆ. ಆ ಸೀರಿಯಲ್ ಕುಟುಂಬ ಅವಾರ್ಡ್ ಅಲ್ಲಿ ಒಂದ್ ಸೀರಿಯಲ್ ಇಂದ ಬಂದಿರ್ಲಿಲ್ಲ, ಹಾಗಾಗಿ ಶ್ರೀರಸ್ತು ಶುಭ ಮಸ್ತುಲಿ ಆ ಕೆಫೆ ನೋಡ್ಕೊಳ್ಳುವಂತಹ ಕ್ಯಾರೆಕ್ಟರ್ ನಂದು. ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಗೂ ಬರ್ತಾ ಹೋಗ್ತೇವೆ ಸರ್. ಮಾಧವ್ ಸರ್, ತಾತ, ಶಾರ್ವರಿ ಮೇಡಮ್, ಇಡೀ ಕ್ಯಾರೆಕ್ಟರ್ಗಳ ಜೊತೆಗೆ ನಮ್ ಕ್ಯಾರೆಕ್ಟರ್ ಜರ್ನಿ ಆಗ್ತಾ ಇದೆ. ಸೊ ಬೆಸ್ಟ್ ಕಾಮಿಡಿಯನ್ಗೆ ಸೀರಿಯಲ್ ಇಂದ ನನ್ನನ್ನು ಆಯ್ಕೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸೂಪರ್. ಓಕೆ, ನಮ್ಮ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯ ಟಿ ಲಿಂಗರಾಜು ಅವ್ರನ್ನ ಮಾತಾಡ್ಸೋಣ. ನನಗೆ ಬಹಳ ಖುಷಿ ಆಗ್ತದೆ. ಸಾಮಾನ್ಯವಾಗಿ ರಂಗಭೂಮಿನಲ್ಲಿ ಅವಾರ್ಡ್ ತಗೊಂಡಿದ್ದಿದೆ. ಈ ವಾಹಿನಿಯಲ್ಲಿ ಆಕ್ಟ್ ಮಾಡಿಕೊಂಡು ಜನರ ಅಭಿಮಾನವನ್ನು ಗಿಟ್ಟಿಸ್ಕೊಂಡು ಒಂದು ಅತ್ಯುತ್ತಮವಾದಂತ ಪಾತ್ರವನ್ನು ಕೊಟ್ಟು ನನಗೆ ಬಹಳ ಖುಷಿಯಾಗಿದೆ. ನಾಮಿನೇಷನ್ ಮಾಡಿದ್ದಕ್ಕೆ ಭೂಮಿಗೆ ಬಂದ ಭಗವಂತ ಟೀಮಿನ ಎಲ್ಲ ಕಾರಣಕರ್ತರಿಗೆ ಧನ್ಯವಾದಗಳು, ವಾಹಿನಿಗೆ ಧನ್ಯವಾದಗಳು. ಬೆಸ್ಟ್ ಕಾಮಿಡಿ ಈ ಕ್ಯಾಟಗರಿಗೆ ನಾಮಿನೇಟ್ ಆಗಿರ್ತಕ್ಕಂತ ಎಲ್ರಿಗೂ ಒನ್ಸ್ ಅಗೇನ್ ಮತ್ತೆ ನಾನು ವಿಶ್ ಮಾಡ್ತಾ ಇದೀನಿ. ನಿಮಗೆ ಪದಕಗಳನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ ಚಂದನವನದ ಕ್ರಿಯೇಟಿವ್ ಸಿನಿಮಾಟೋಗ್ರಾಫರ್ ಸತ್ಯ ಹೆಗಡೆ ಅವರು. ಎರಡು ಮಾತು ಸರ್, ನೀವು ವಿಶ್ ಮಾಡಲೇಬೇಕು. ಟಫ್ ಕಾಂಪಿಟೇಷನ್ ಇದೆ ಅಂತ ಅನಿಸ್ತಾ ಇದೆ. ನಾಮಿನೇಟ್ ಆಗಿರೋ ಎಲ್ಲ ನಟರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಕಂಗ್ರ್ಯಾಚುಲೇಷನ್, ಒಳ್ಳೇದಾಗ್ಲಿ. ಸೋ ನೈಸ್. ಥ್ಯಾಂಕ್ ಯು ಸರ್. ನೋಡಿ, ನಮ್ಮ ಸತ್ಯ ಸೀರಿಯಲ್ನ ದಿವ್ಯಾ ಹಾಗೂ ಬಾಲ ಒಂಥರ ಎಣ್ಣೆ ಸೀಗೆಕಾಯಿ ಜೋಡಿ. ಬಾಲ ಹಿಂದೆ ಹೋಗ್ತಿದ್ರು, ದಿವ್ಯಾ ಮಾತ್ರ ಬಾಲನ ಭಾವನೆನ ಅರ್ಥನೇ ಮಾಡ್ಕೊಂತ ಇಲ್ಲ. ಈಗ ಈ ಜೋಡಿ ಈ ಅಯೋಗ್ಯ ಸಿನಿಮಾದ ಒಂದು ಸೂಪರ್ ಹಿಟ್ ಹಾಡ್ಗೆ ಪರ್ಫಾರ್ಮ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ತಾ ಇದಾರೆ. ಜೋರ ಚಪ್ಪಾಳೆ ಸ್ವಾಗತಿಸಿ ಸತ್ಯ ಧಾರಾವಾಹಿಯ ದಿವ್ಯಾ ಹಾಗೂ ಬಾಲ. ಹಿಂದೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಡ್ರೀಮ್ ಗರ್ಲ್ ಪ್ರಿಯ ಅವ್ರಿಗೆ ಸಿಗ್ತಾ ಇದೆ ಒಂದು ಬ್ಯೂಟಿಫುಲ್ ಗಿಫ್ಟ್. ಎಸ್, ಒಂದು ಪಿಲ್ಲೋ ನಿಮಗೆ, ಇನ್ನೊಂದು ಪಿಲ್ಲೋ ನಿಮ್ಮ ಡ್ರೀಮ್ ಬಾಯ್ಗೆ. ಎಸ್, ಇದೆಲ್ಲ ನಿಮ್ಮ ನಿಜವಾದ ಗಿಫ್ಟ್. ನಿಜವಾದ ಗಿಫ್ಟ್ ನ ಕರ್ಸ್ಬೇಡ. ಎಸ್ ಪ್ಲೀಸ್. ಅಶೋಕ ವನದಿಂದ ಬೇಗ ಬಾರಪ್ಪ. ಇಲ್ಲೊಂದು ಡ್ರೀಮ್ ಲೋಕ ಈಗ ಸೃಷ್ಟಿ ಆಗುತ್ತೆ. 3, 2, 1 ಸ್ಟಾರ್ಟ್. ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತು ಬೇಜಾರಿಲ್ಲ. ನಿನ್ನ ಹೆಸರು ಬರಿತಾ
ನನ್ನ ಹೆಸರೇ ಮರ್ತೀನಿ, ಪರವಾಗಿಲ್ಲ. ಹೌದು, ಯಾಕಪ್ಪ ಅವೆಲ್ಲ ಪಾಪ ನಿನ್ ಡ್ರೀಮಲ್ಲೇ ಇರೋ ಅಂತ ಹುಡುಗಿಗೆ ಅಷ್ಟೊಂದು ಕಾಡಿಸ್ತೀಯ ನೀನು? ಹುಡುಗರಿಗೆ ಅಷ್ಟು ಕ್ಲಾರಿಟಿ ಇರಲ್ಲ, ಅದಕ್ಕೋಸ್ಕರ ಕಾಡಿಸ್ತಾರೆ. ಒಪ್ಕೋಬೇಕೋ ಬೇಡವೋ, ಒಪ್ಕೊಂಡ್ರೆ ಏನಾಗುತ್ತೋ ಅಥವಾ ಒಪ್ಕೊಳ್ದೆ ಹೋದ್ರೆ ಏನಾಗುತ್ತೋ, ಏನು ಕ್ಲಾರಿಟಿ ಇಲ್ದೇ ಇರೋ ಕಾರಣದಿಂದ ಸ್ವಲ್ಪ ಟೈಮ್ ತಗೊಂತಾರೆ ಅಂತ ನನ್ನ ಅನಿಸಿಕೆ. ಅಂದ್ರೆ ನನ್ನ ಕ್ಯಾರೆಕ್ಟರ್ ಅಶೋಕ್ ಏನಿದೆ ಅದ್ರ ಪ್ರಕಾರ ನಾನು ಹೇಳ್ತಿದ್ದೀನಿ. ಬೇರೆ ಹುಡುಗರೆಲ್ಲ ಬೇಗ ಒಪ್ಕೊಂಡ್ಬಿಡ್ತಾರೇನೋ, ಈ ಅಶೋಕ ಸ್ವಲ್ಪ ಟೈಮ್ ತಗೊಂತಾ ಇದ್ದಾನೆ. ಓಕೆ, ಬಟ್ ಈ ಡ್ರೀಮ್ ಜೋಡಿನ ಆದಷ್ಟು ಬೇಗ ಒಂದು ಮಾಡಿಸ್ಲಿ ನಿಮ್ಮ ಡೈರೆಕ್ಟರ್ ಅನ್ನೋದು ನಮ್ಮೆಲ್ಲರ ಆಸೆ. ಓಕೆನಾ? ಅದ್ರ ಪ್ರಕಾರನೇ ನಡೀಲಿ. ಓಕೆ, ಆಲ್ ದ ಬೆಸ್ಟ್. ಒಂದ್ ಮಾಡ್ಬಿಟ್ರೆ ನಮ್ಮ ನೋಡೋದು ಬಿಟ್ಬಿಡ್ತಾರ ಅಂದ್ ಭಯ. ಸದ್ಯಕ್ಕೆ ಇಲ್ಲ, ಒಂದಾದ್ಮೇಲೆ ನೋಡ್ತಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಓಕೆ, ನಮ್ಮ ಜಿ ಕುಟುಂಬ ನಿರೀಕ್ಷೆಗೂ ಮೀರಿ ಬೆಳೀತಾ ಇದೆ. ಇದು ನಮಗಷ್ಟೇ ಅಲ್ಲ, ಕನ್ನಡಿಗರಾಗಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸ್ತಕ್ಕಂಥ ನಿಮಗೂ ಸಹ ಖುಷಿ ಕೊಡುವಂತ ವಿಷಯ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ನಮ್ಮ ವಾಹಿನಿ ಜೊತೆ ಯಾವಾಗ್ಲೂ ಇದ್ರೆ ನಾವು ಗೆದ್ದೇ ಗೆಲ್ತೀವಿ, ನಿಮ್ಮನ್ನ ರಂಜಿಸ್ತೀವಿ ಅಂತ ಹೇಳ್ತಾ ಮತ್ತೆ ಕುಟುಂಬ ಅವಾರ್ಡ್ಸ್ ಅಲ್ಲಿ ನಿಮ್ಮನ್ನ ಭೇಟಿಯಾಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.